ಪರಮ ಪೂಜ್ಯರಾದ ಆದಿಚುಂಚನಗಿರಿ ಮಹಾಸಂಸ್ಥಾನದ ನಿರ್ಮಲಾನಂದ ಶ್ರೀಗಳು ಮತ್ತು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳಿಬ್ಬರಿಗೆ ನಾನು ನಮಿಸಿ ನನ್ನ ಈ ಅಭಿನಂದನಾ ಭಾಷಣವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೀನಿ. ನನಗೆ ಅಭಿನಂದನೆ ಮಾಡಿ ಪ್ರಾಕ್ಟೀಸ್ ಇಲ್ಲ, ತುಂಬ ಕಷ್ಟ. ಸಾಮಾನ್ಯವಾಗಿ ನನ್ನ ಆಕ್ರೋಶಕ್ಕೆ ಸಿಕ್ಕಾಕೊಳ್ಳೋರು ಯಾರೋ ಅದನ್ನು ಅಭಿನಂದನೆ ಅಂತ ಪರಿಗಣಿಸಲ್ಲ. ಬಹುಭಾಗ್ಯಗಳ ಈ ದಿನದ ಸಮಾಜದಲ್ಲಿ ಇದು ನನ್ನ ಅತಿ ದೊಡ್ಡ ಸೌಭಾಗ್ಯ ಮತ್ತು ಕರ್ತವ್ಯ ನಿರ್ವಹಣೆ ಅಂತ ಅನ್ಕೊಂಡಿದ್ದೇನೆ. ಕಾರಣ ಬಹಳ ಸರಳ. ನಾನು ಇಲ್ಲಿಗೆ ಬಂದಿದ್ದು ಅವರೊಬ್ರು ಜಯದೇವ ನಿರ್ದೇಶಕರು ಅಂತಾನೋ ಅಥವಾ ನನಗೆ ದೀರ್ಘಕಾಲದ ಪರಿಚಯದ ವ್ಯಕ್ತಿ ಅಂತಾನೋ ಅಥವಾ ಆಗೊಮ್ಮೆ ಈಗೊಮ್ಮೆ ನಾನು ಪ್ರಭಾವವನ್ನು ಬಳಸಿ ಅಲ್ಲಿಗೆ ಜನನ್ ಕಳಿಸಿದಾಗ ಅವರು ನನ್ನ ಮನವಿಯನ್ನು ಹೋಗೊಟ್ಟು ಚಿಕಿತ್ಸೆಗಳನ್ನು ಪುಕಟೆ ಕೊಟ್ಟಿದ್ದಾರೆ ಅಂತಾನೋ ಅಲ್ಲ. ಸಾರ್ವಜನಿಕ ಜೀವನ ಮತ್ತು ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಪರಿಶುದ್ಧವಾದಂತಹ ಜೀವನವನ್ನ ನಡೆಸಿ ಬದುಕಿ ಬಾಳಬಹುದು ಅನ್ನೋದನ್ನು ತೋರಿಸಿರೋದಕ್ಕೆ 10 ವರ್ಷಗಳ ಹಿಂದಿನ ಕತೆ, ಬಹುಶಃ ಹೆಚ್ಚು ಕಡಿಮೆ 10-15 ವರ್ಷ. ಡಾಕ್ಟರ್ದು ಟರ್ಮ್ ಆಲ್ಮೋಸ್ಟ್ ಎಂಡ್ ಆಗಿತ್ತು, ಇಫ್ ಐ ಆಮ್ ನಾಟ್ ರಾಂಗ್. ತುಂಬಾ ಜನ ಸಹೃದಯಿಗಳು ಆ ಸಂದರ್ಭದಲ್ಲಿ ಒಂದಿಷ್ಟು ಅವರ ಆಲೋಚನೆಗಳನ್ನೆಲ್ಲ ಬಿಚ್ಚಿಟ್ಟಿದ್ರು, ಎಲ್ಲ ಮುಂದಕ್ಕೆ ಬಂತು. ಈಗಲೂ ಬಹಳ ಜನಕ್ಕೆ ಡಾಕ್ಟರ್ ನಿವೃತ್ತಿ ಆಗ್ತಿದ್ದಾರೆ ಅಂತ ಕೇಳಿದಾಗ ಬೇಕಿಲ್ವೇನೋ ಅನ್ಸಿತ್ತು. ವೈ ನಾಟ್ ಒನ್ ಮೋರ್ ಎಕ್ಸ್ಟೆನ್ಷನ್? ನನಗನ್ಸಿತ್ತು ಸಾಕು ಅಂತ. ಇದು ಟೈಮ್ ಫಾರ್ ಹಿಮ್ ಟು ಗೋ ಅಂಡ್ ಡೂ ಸಮಥಿಂಗ್ ಎಲ್ಸ್. ಬೇರೆ ಏನೋ ತಾನು ಆಸೆ ಪಡೋದು, ಇಷ್ಟಪಡೋದು, ಪ್ರೀತಿಸೋದನ್ನು ಮಾಡಬೇಕು. ಎಲ್ಲವೂ ಚೆನ್ನಾಗಿದ್ದಾಗ ನಿರ್ಗಮಿಸೋದ್ರಲ್ಲಿರುವಂತಹ ಆನಂದ ಮತ್ತು ಸಾರ್ಥಕತೆ ಅದೆಲ್ಲವನ್ನ ಕಳೆದುಕೊಂಡ ಮೇಲೆ ನಿರ್ಗಮಿಸಿದ್ರೆ ಇರಲ್ಲ. ಹಾಗಾಗಿ ನನಗೆ ಆರಂಭದ ದಿನಗಳಿಂದನೇ ಆ ಪ್ರಸ್ತಾಪಗಳು ಬಂದಾಗಲೇ ನನಗನ್ನಿಸ್ತು, ಐ ಥಿಂಕ್ ಇಟ್ಸ್ ಟೈಮ್ ಫಾರ್ ಡಾಕ್ಟರ್ ಟು ಟೇಕ್ ಸಮ್ ರೆಸ್ಟ್. ಡಾಕ್ಟರ್ ಲೈಫು ಬಹಳ ಜನಕ್ಕೆ ಅದ್ಭುತವಾದ ಸಕ್ಸಸ್ ಅಂತ ಕಾಣಿಸಿರ್ಬೋದು. ನೋ, ಇಟ್ ಈಸ್ ನಾಟ್. ಐ ಹೋಪ್ ಹಿಸ್ ವಂಡರ್ಫುಲ್ ವೈಫ್ ವಿಲ್ ಅಗ್ರಿ. ಯಸ್, ಟೆರಿಬಲಿ ಚೀಟೆಡ್ ಹರ್. ನನ್ನ ಪ್ರಕಾರ ಬಹಳ ಮೋಸ ಮಾಡಿದ್ದಾರೆ ಆಕೆಗೆ. ಅವರು ಮೇಲ್ನೋಟಕ್ಕೆ ಏನು ಗೊತ್ತಿಲ್ಲದೆ ಇರೋ ತರ ಮುದ್ದಾಗಿ ಕೂತಿರ್ತಾರಷ್ಟೇ. ತುಂಬಾ ಆಗಿದೆ. ಬಿಕಾಸ್ ತನ್ನ ಲೈಫನ್ನು ಪರ್ಟಿಕ್ಯುಲರ್ಲಿ ಆಫ್ಟರ್ ಜಯದೇವ ರೆಸ್ಪಾನ್ಸಿಬಿಲಿಟಿ ಆದಮೇಲೆ ಹಿ ಹ್ಯಾಸ್ ಆಲ್ಮೋಸ್ಟ್ ಡೆಡಿಕೇಟೆಡ್. ನನಗಿದು ಅರ್ಥವಾಗತ್ತೆ. ಕಾರಣ ಏನು ಅಂದ್ರೆ, ನಾನು ಪತ್ರಿಕೋದ್ಯಮದಲ್ಲಿ ಸಾಹಸವನ್ನು ಕಟ್ಟಕ್ಕೋ ಏನೋ ಹೊರಟಾಗ ಹೇಗೆ ನನಗೆ 16 ಗಂಟೆ 18 ಗಂಟೆ ದುಡಿತಾ ಬಹಳ ಸಾಮಾನ್ಯವಾಗಿ ಹೋಯ್ತು ಅಂತ. ಹಾಗಾಗಿ ಬಹಳ ಜನಕ್ಕೆ ಅದು ಅರಿವಿರಲ್ಲ. ಇವತ್ತು ನೀವು ಡಾಕ್ಟರ್ನ ಅಭಿನಂದಿಸುವುದಕ್ಕೆ ಮೊದಲು ಜನ್ಮ ಕೊಟ್ಟ ತಾಯಿ ಮತ್ತು ಆ ನಂತರ ಮಗುವಿನಂತೆ ಪಾಲನೆ ಮಾಡಿದ ಅವರ ಪತ್ನಿ, ಅವರಿಬ್ಬರು ಅಭಿನಂದನೆಗೆ ಯೋಗ್ಯರು ನನ್ನ ಪ್ರಕಾರ. ದೋಸ್ ಟು ಆರ್ ಬೆಟರ್ ಪೊಸಿಷನ್ ನನ್ನ ಪ್ರಕಾರ. ಇಂಥ ಡಾಕ್ಟ್ರು ಯಾತಕ್ಕೆ ನಮ್ಮೆಲ್ಲರಿಗೂ ಮೆಚ್ಚುಗೆಗೆ ಒಳಗಾದ್ರು? ಸಾರ್ವಜನಿಕ ಜೀವನದಲ್ಲಂತೂ ಇವತ್ತು ನಮಗೆ ವಿಶ್ವಾಸವನ್ನು ಉಳಿಸ್ಕೊಳ್ಳುವಂತಹ ಸಂದರ್ಭ ಇಲ್ಲ. ಸಾರ್ವಜನಿಕ ಜೀವನದಲ್ಲಿರುವಂತಹ ನಮ್ಮನ್ನ ಆಳಬೇಕಾದಂತಹ ಜನ ಎಂತಹ ದುಷ್ಟ ಕೆಟ್ಟ ಜೀವನಗಳನ್ನು ನಡೆಸಿ ನಮ್ಮ ಮೇಲೆ ಪರಿಣಾಮ ಬೀರ್ತಿದ್ದಾರೆ ಅನ್ನೋ ಅರಿವು ನಮಗಿದೆ. ಹೇಗೆ ಸುಳ್ಳು, ದಗಾಕೋರ್ತನ, ದರೋಡೆಯನ್ನೇ ಒಂದು ರೀತಿ ಕಾಯಕ ಮಾಡ್ಕೊಂಡಿದ್ದಾರೆ ಅನ್ನೋ ಪರಿಸ್ಥಿತಿ ಅಥವಾ ಆ ಅರಿವು ನಮಗಿದೆ. ಇದೆಲ್ಲದರ ಒಳಗೆ ಅಡಗಿ ಕುಳಿತುಕೊಂಡಿರುವಂತಹ ಸಾರ್ವಜನಿಕ ಆರೋಗ್ಯ ಕ್ಷೇತ್ರ ಬಹುಶಃ ದ ಮೋಸ್ಟ್ ಅಬ್ಯೂಸ್ಡ್ ಒನ್ ಆಫ್ ದಿ ಏರಿಯಾಸ್ ಇನ್ ಇಂಡಿಯಾ ಇರಬಹುದು. ಬಹಳ ಸರಿ ನಮಗೆ ನಮ್ಮ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದ ಮೇಲೆ ಬಂದಿರುವಂತಹ ರೋಷ,
ಆಕ್ರೋಶ, ಕೋಪ, ಅಸಹಾಯಕತೆ ಎಲ್ಲೂ ಹೇಳ್ಕೊಳಕ್ಕೆ ಆಗಲ್ಲ ನಮ್ಮ ಹತ್ರ. ಕೋಟಿ ಕೋಟಿ ರೂಪಾಯಿಗಳನ್ನ ನಾವು ಸುರಿದಿದ್ರು ಸ್ವಾತಂತ್ರ್ಯ ನಂತರದಲ್ಲಿ, we have completely miserably failed in building a very respectful, ಒಳ್ಳೆಯ, ನಂಬಬಹುದಾದ, ಪ್ರೀತಿಸಬಹುದಾದ, ಒಪ್ಪಿಕೊಳ್ಳಬಹುದಾದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು. ಇಂತಹ ಆರೋಗ್ಯ ವ್ಯವಸ್ಥೆಯನ್ನು ಕಂಟ್ರೀಸ್ ಲೈಕ್ ಕ್ಯೂಬಾ ಹ್ಯಾಸ್ ಬಿನ್ ಏಬಲ್ ಟು ಬಿಲ್ಡ್. ನಮ್ಮ ಕೈಲಾಗಿಲ್ಲ. ಹಾಗಾದ್ರೆ ನಮ್ಮಲ್ಲಿ ಡಾಕ್ಟರ್ ಇಲ್ಲ ಅಂತಲ್ಲ, ಅದ್ಭುತವಾದ ಡಾಕ್ಟರ್ ಇದ್ದಾರೆ. ಸಮ್ ಆಫ್ ಅವರ್ ಪಬ್ಲಿಕ್ ಹೆಲ್ತ್ ಅಡ್ಮಿನಿಸ್ಟ್ರೇಷನ್ ಅಂತ ಲಾರ್ಜ್ಲಿ ಕೊಲಾಪ್ಸ್ಡ್ ಅನ್ನೋ ಫೀಲ್ ಬರುತ್ತೆ. ಇಂತಹ ಅಸಹಾಯಕತೆ ಸನ್ನಿವೇಶದಲ್ಲಿ ಜಯದೇವಾದ ಎಮರ್ಜೆನ್ಸಿ ಏನಿದೆ ಮತ್ತು ಎದ್ದು ಬಂದ ರೀತಿ ಏನಿದೆ, ದಟ್ ಇಟ್ ಸೆಲ್ಫ್ ಇಸ್ ಎ ಬ್ರಿಲಿಯಂಟ್ ಸ್ಟೋರಿ ಫಾರ್ ಎ ಗುಡ್ PhD. ನನ್ನ ಪ್ರಕಾರ ಇಟ್ಸ್ ಎ ಬ್ಯೂಟಿಫುಲ್ ಸಬ್ಜೆಕ್ಟ್ ಫಾರ್ ಎ PhD. ಅದು ಹೌ ಎಲ್ಲವನ್ನ ಕಳೆದುಕೊಂಡ ಸಂದರ್ಭದಲ್ಲಿ, ಯಾಕಂದ್ರೆ ನಾವು ಇಂಡಿಯನ್ಸ್ ಬೇಸಿಕಲಿ ನಮ್ಗೆ ಹೀರೋಗಳು ಬೇಕು. ನಮಗೆ ನಮ್ಮೆಲ್ಲ ಜವಾಬ್ದಾರಿಯನ್ನು, ನಮ್ಮೆಲ್ಲ ಆಸೆಗಳನ್ನು ಒಬ್ಬ ಹೀರೋ ಮೇಲೆ ಹಾಕ್ಬಿಡ್ಬೇಕು ನಾವು. ಆ ಹೀರೋ ಅದನ್ನು ನಿಭಾಯಿಸಬೇಕು. ಅವನು ನಿಭಾಯಿಸದೇ ಇದ್ರೆ ಅವ್ನು ಝೀರೋ, ಅಷ್ಟೇ ನಮ್ಗೆ ವ್ಯತ್ಯಾಸ. ಇನ್ನೊಬ್ಬ ಹೀರೋ ಹುಡುಕ್ಬಿಡ್ತೀವಿ ನಾವು. ಇಟ್ಸ್ ವೆರಿ ಈಸಿ ನಮಗದು. ಅಂಥದ್ರಲ್ಲಿ ಹೇಗೆ ಒಬ್ಬ ವ್ಯಕ್ತಿ could build the trust in public health system ಅನ್ನೋದಕ್ಕೆ ಇಟ್ಸ್ ಎ ಕ್ಲಾಸಿಕ್ ಬ್ರಿಲಿಯಂಟ್ ಎಕ್ಸಾಂಪಲ್. ಇದು ಕ್ಲಾಸಿಕ್ ಬ್ರಿಲಿಯಂಟ್ ಎಕ್ಸಾಂಪಲ್. ಇದು ವಾಪಸ್ ಆಗತ್ತಾ? ಐ ಡೋಂಟ್ ನೋ. ಆಗತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಆಗ್ಬಾರ್ದು ಅಂತಿಲ್ಲ, ಮತ್ತೊಬ್ರು ಬರಬಾರ್ದು ಅಂತಿಲ್ಲ. ಜನರಲಿ ನಾವು ಇದರಿಂದ ಸ್ಫೂರ್ತಿ ಪಡ್ಕೋತಾರೆ ಅಂತ ಅನ್ಕೊಂಡಿದ್ದೀವಿ, ಪಡ್ಕೋತಾರೆ ಒಂದಷ್ಟು ಜನ ಅಂತ ಅನ್ಕೊಂಡಿದ್ದೀವಿ. ಕಳೆದ ಬಾರಿ ಡಾಕ್ಟರ್ ಜೊತೆ ಅವ್ರದ್ದು ಟರ್ಮ್ ವಿಚಾರದಲ್ಲೆಲ್ಲ ಮಾತಾಡ್ತಿದ್ದಂಗೆ ನಾನು ಒಂದ್ಸರಿ ಡಾಕ್ಟರ್ಗೆ ಅಂದೆ, ಇಟ್ಸ್ ಯುವರ್ ಡ್ಯೂಟಿ ಟು ಲೀವ್ ಬಿಹೈಂಡ್ ಒಂದಷ್ಟು ಜನ ಯಾರನ್ನಾರು ನೀವು ತಯಾರಿ ಮಾಡಿಬಿಟ್ಟು ಹೋಗಬೇಕು. ಅದು ಮಾಡದೇ ಇದ್ರೆ ನಿಮಗೆ ನೀವು ಮೋಸ ಮಾಡ್ಕೋತಾ ಇದ್ದೀರಿ ನಿಮ್ಮ ಮುಂದಿನ ಪೀಳಿಗೆಗೆ. ಅದು ನೀವು ಯಾರು ತಯಾರಿ ಮಾಡ್ಬೇಕು. ನೀವು ಯು ಜಸ್ಟ್ ಕಾಂಟ್ ಲೀವ್ ಅಂಡ್ ಗೋ. ಐ ಹೋಪ್ ಹಿ ಹ್ಯಾಸ್ ಡನ್ ದಟ್ ಜಾಬ್ ಅಂತ ಅನ್ಕೊಂಡಿದ್ದೀವಿ. ಅವ್ರು ಮಾಡಿದ್ದಕ್ಕಿಂತ ಅವರ ಮನಸ್ಸಿನಲ್ಲಿ ಅಥವಾ ಅವರ ದೈನಂದಿನ ಕಾರ್ಯದಲ್ಲಿ ಆಯ್ಕೆ ಮಾಡಿರಬಹುದಾದ ವ್ಯಕ್ತಿಗಳೇನಿದ್ದಾರೆ ಅವ್ರ ಮೇಲಿದೆ ಹೆಚ್ಚಿನ ಜವಾಬ್ದಾರಿ. ಈಗ ದೊಡ್ಡವರ ಹಾದಿಯಲ್ಲಿ ಸಾಗೋದು ಬಹಳ ಕಷ್ಟ, ಸಾಧಕರ ಹಾದಿಯಲ್ಲಿ ಸಾಗುವುದು ವಿಪರೀತ ಕಷ್ಟ, ತುಂಬಾ ಕಷ್ಟ ಸಾಗೋದು. ಅದರಲ್ಲಿ ಗಾಂಧೀಜಿ ಹೆಸರು ಹೇಳ್ಬೋದಷ್ಟೇ, ಪಾಲನೆ ಬಹಳ ಕಷ್ಟ. ನಮಗೆ ಗೊತ್ತಿಲ್ವೇನು ಗಾಂಧೀಜಿ ಹೆಸರು ಹೇಳ್ಕೊಂಡು ಯಾರ್ಯಾರು ಏನೇನು ಮಾಡ್ತಾರೆ ಅಂತ. ಹಾಗಾಗಿ ಡಾಕ್ಟರು ಅದನ್ನು ಬಿಟ್ಟಿದ್ದಾರೆ ಅಂತ ನಾನು ಜನರನ್ನ ಅಂತ ಅನ್ಕೊಂಡಿದ್ದೀನಿ.